ಯಪ್ಪ ಏನಿಲ್ಲ ಏಕಿ ಹಿಟ್ಲರ್ ಆಡ್ದಂಗೆ ಆಡ್ತಾಳಲ್ಲ ಮಂದಿಗೆ ಹೇಳ್ಬೇಕಾಯ್ತು ನೀನು. ಅವ್ರಿಗೆ ಹೇಳಿದ್ರೆ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಕಣ. ಅವನು ಮಂದಿ ಅಂದ್ರೆ ಹಿಂಗೆ ನೋಡಲೆ ಬರೀ ಗಂಡಸ್ರದ ತಪ್ಪು ಅಂತಾರೆ. ಅಲ್ಲ ವಯಸ್ಸಿನ ಹುಡುಗ ವಾಂತಿ ಮಾಡಿದ್ರೆ ಹುಡ್ಕೊಂಬಂದ ನೋಡಿ ಹಡ್ಸಿ ಮಗ ಅಂತಾರೆ. ಅದ ವಯಸ್ಸಿನ ಹುಡುಗಿ ವಾಂತಿ ಮಾಡಿದ್ರೆ ಯಾವನ್ಲಿ ಅವ್ನು ಹಡ್ಸಿ ಮಗ ಅಂತಾರೆ. ಟೋಟಲಾಗಿ ವಾಂತಿ ಯಾರ ಮಾಡಲಿ ಹಡ್ಸಿ ಮಕ್ಕಳು ಆಗದ ಗಂಡು ಮಕ್ಕಳು. ಮೊದಲು ಹಡ್ಸಿ ಮಗನ ಮೊನ್ನೆ ಮಂಡೆ ಸೋಮವಾರ. ಅಯ್ಯೋ ಅಯ್ಯೋ ಒಂದು ಸೆಕೆಂಡ್ ನಿಂತ್ಕೊಳ್ಳಲ್ಲ ಅವಳು. ನಿಂತ್ಕೊಳ್ಳ ಮುಂಡದೆ ಸುಮ್ನಿರ ಸುಮ್ನಿರೇ ಇಲ್ಲಿ ಪಾಸ್ ಆಯ್ತಲ್ಲ ಅಂತ ನಾನ್ ಸಾಯ್ತಾ ಇದ್ದೀನಿ. ರೀ ಅನ್ಕೊಂಡ್ ಸಾಯ್ತಾವಳೆ. ಸುಮ್ನಿತ್ಕೊ. ಇಲ್ಲಿ ನೋಡಿ, ಇಲ್ಲಿ ಯಾರ್ಯಾರು ಅಂತ ಗೊತ್ತಾ? ಪದ್ಮಜ ನಿಮ್ಮ ಅತ್ತೆ ಕಣೆ. ಹೌದು, ನೀವ್ಯಾಕೆ ಇವ್ರನ್ನ ಫಾಲೋ ಮಾಡ್ತಿದ್ದೀರಾ? ಸಂಬಂಧ ಅಲ್ವೇನೆ, ಫಾಲೋ ಮಾಡ್ಲಿಲ್ಲ ಅಂದ್ರೆ ಸಂಬಂಧ ಹಾಳಾಗಲ್ವಾ? ನಾವ್ ಅವ್ರನ್ನ ಮಾತಾಡ್ಸ್ತಿಲ್ಲ ಅಂತ ಗೊತ್ತಿದ್ರು ನೀವ್ ಇವ್ರನ್ನ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ನಮ್ಗಿಂತ ಅವರೇ ಹೆಚ್ಚಾದ್ರ? ಇವಾಗ ಅನ್ಫಾಲೋ ಮಾಡಿದ್ರೆ ನಾನೇ ಹೇಳ್ಕೊಟ್ಟೆ ಅಂತ ಅವ್ರಿಗೆ ಗೊತ್ತಾಗಲ್ವಾ? ಫಾಲೋ ಮಾಡಿದ್ರೆ ಅವ್ರಿಗೆ ನೋಟಿಫಿಕೇಶನ್ ಹೋಗಲ್ವೇನ್ರಿ? ಇವಾಗ ಫಾಲೋ ಮಾಡ್ತಿದ್ರೆ ಗಂಡ ಹೆಂಡತಿ ತಿಗ್ಲು ಅನ್ಕೋತಾರೆ. ಫಾಲೋ ಮಾಡ್ಬೇಡಿ ಅವ್ರನ್ನ. ಅನ್ಫಾಲೋ ಯಾಕೆ ಮಾಡ್ತಿದ್ದೀರಿ ಇವಾಗ? ಯಾಕ್ರಿ ಫೋನ್ ಎಸದ್ರಿ? ಬ್ಲಾಕ್ ಮಾಡಿದ್ರೆ ಆಗ್ತಿತ್ತಲ್ಲ. ಅಯ್ಯೋ ಫೋನೇ ಮಾಡ್ತಾ ಇತ್ತಲ್ಲ. ಹೆಂಡತಿನೇ ಹೋಗೆ ಅಂತೀರಾ? ಗೊತ್ತಿತ್ತು, ನನಗ್ ಗೊತ್ತಿತ್ತು ನಿಮಗ್ ಬೇರೆ ಸಂಬಂಧ ಇದೆ ಅಂತ ನಂಗೆ ಗೊತ್ತಿತ್ತು. ಅಮ್ಮ ನಾನ್ ಬಂದೆ ಅಮ್ಮ. ಅಯ್ಯೋ ಇರೋ ಸಂಬಂಧನೂ ಆಡ್ಬಾರ್ಬಿಟ್ಟು ಸಂಬಂಧ ಇದೆ ಅಂದ್ಬಿಟ್ಟು ಹೋಗ್ತಾ ಇದೆಯಲ್ಲ. ಈಗಪ್ಪ ಭಾರಿ ಅದೊಳಲ್ಲ ಬಿಸಿರಿ ಜೋಯಿಸ್ ಹತ್ರ ತೋರಿಸ್ಬೇಕಾಯ್ತು ಹುಚ್ಚಿಗೆ ಚಿಡ್ತೇನಂತ. ಅಲ್ಲೂ ಹೋಗಾಯ್ತು, ನಿನ್ ಕೆಟ್ಟ ಕಾಲ ಶುರುವಾಗೈತಿ ಅಂತ ಹೇಳಿದ್ರು. ಹೇಳಿ ಕ್ಯಾನ್ಸಲ್ ಮಾಡಿಸ್ಕೋಬೋದಾಗಿತ್ತು. ಲೇ ಕ್ಯಾನ್ಸಲ್ ಮಾಡಕತ್ತೇನು ಓಲಾನ ಕಾಲ ಅನುಭವಿಸ್ಬೇಕಷ್ಟೇ. ದೊಡ್ಡ ರಾಡೆಪ್ಪ ನಿಂದು. ಏನಿದು? ಮೈಸೂರು ಪಾಕು. ಹೌದಾ? ಬೆಂಗಳೂರಲ್ಲಿ ಏನು ಮಾಡ್ತಿದೆ ಇದು? ಏ ದೋಸ್ತ, ಹೆಂಡತಿ ಕೋಪ ಮಾಡ್ಕೊಂಡಾಗ ಸಮಾಧಾನ ಮಾಡೋದು ಒಂದು ಕಲೆ ಐತಿ. ಒಂದೆರಡು ಬಿಯರ್ ಹಾಕೊಂಡು ರೊಮ್ಯಾಂಟಿಕ್ ಆಗಿ ಮಾತಾಡಿದ್ರೆ ಸಮಸ್ಯೆನ ಅವತ್ತ ಕೈ ತೊಳ್ಕೋಬೋದಾಗಿತ್ತು. ಅದು ಆಯ್ತು ಕಣ. ಅವತ್ತು ರಾತ್ರಿ ನೈಟು. ದೋಸ್ತ ನೈಟ್ ಅಂದ್ರೆ ನಂಗೆ ಭಾಳ ಇಂಟ್ರೆಸ್ಟು. ಈಗ ನಾನು ಓಪನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಹೇಳ್ಬೇಕಿತ್ತು, ಬೆಳಗ್ಗೆ ಸಿಗಕ್ಕಾಗಲಿಲ್ಲ. ಏನೋ ನಂಗೊಂದು ಮಗು ಬೇಕು. ಏನ್ರಿ ಗೊತ್ತಿಲ್ಲ ಯಾರಾದ್ರೂ ಕೇಳಿಸ್ಕೊಂಡ್ರೆ? ಹೇ ಅವ್ರನ್ನೆಲ್ಲ ತೊಟ್ಲು ಶಾಸ್ತ್ರಕ್ಕೆ ಕರೆಯೋಣ. ಸರಿ ಬನ್ನಿ. ಏನು ಇಷ್ಟೀಜೆ ಒಪ್ಕೊಂಡ್ಬಿಟ್ಲು. ಹೆಂಗೆ ನಿರ್ಪಾಸ್ತಿನೇ ಕೇಳ್ತಿದ್ದಲ್ಲ. ಅಯ್ಯೋ ದೋಸ್ತ ಎಲ್ಲ ಮುಗಿಸ್ಕೊಂಡು ಗಿಚ್ಚ ಬಂದ್ಬಿಟ್ಟಿಯಲ್ಲ. ಇದೇನ್ಲಿ ರಕ್ತ ಬರಕತ್ತೈತಿ? ತುಟ್ಟಿ ಗಿಟ್ಟಿ ಕಚ್ಕೊಂಡ್ರೆ ಹೆಂಗ? ಮತ್ತ ಕಚ್ಕೊಂಡಿರೋದಲ್ಲ ಬಚ್ಚ, ಎಳ್ನೀರು ಕೊಚ್ಚಾಕ್ಬಿಡ್ಲು. ಇನ್ನೊಂದ್ಸಲ ಕುಡ್ಕೊಂಡ್ ಬಂದೆ ಹೂಮ ಚಪ್ಲಿ ತಗೊಂಡ್ ಕೋಮ ಹೋಗೋರ್ಗು ಹೊಡಿತೀನಿ. ಬಿದ್ದಿರೋ ಮಗನೇ. ದೋಸ್ತ ತಪ್ಪೆಲ್ಲ ನಿಂದಾಯ್ತಲೆ. ಹೆಂಡತಿನ ಕಂಟ್ರೋಲ್ನಾಗ ಇಟ್ಕೊಂಡಿಲ್ಲ ಅಂದ್ರೆ ಇಷ್ಟೆಲ್ಲ ರಾಡ್ ಹಾಕೋ ನೋಡು. ಅಲ್ಲೇ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಅವನ್ನ ಕಚ್ಚೋಗ್ಬಿಡ್ಬಾರ್ದು, ಹೆಂಡ್ತಿನ ಹೆಚ್ಚೋಗ್ಬಿಡ್ಬಾರ್ದು. ನಾನು ಹೆಂಡ್ತಿ ನೋಡಿ ಹೆಂಗೆ ಇಟ್ಕೊಂಡಿನಿ. ಅವ್ನು ಕುಂದ್ರ ಅಂದ್ರೆ ಕುಂದ್ರಬೇಕಿ, ನಿಂದ್ರ ಅಂದ್ರೆ ನಿಂದ್ರಬೇಕು. ಇಲ್ಲಾಂದ್ರೆ ಆಪ್ಸೊಳೆ ಮಗ ನಾನು ಹೊಡೆದಿಟ್ಟು ಬಿಡ್ತೀನಿ. ಮತ್ತೆ ನೋಡು ಫೋನ ಬಂತು ಆಕಿನ. ಅಲೋ ಜೋಕುಮಾರ್ ಮಾರಿಯವನ ಒಬ್ಬ ಹಲ್ಕಟ್ ನನ್ನ ಮಗನ. ನಿನಗೆ ಎಷ್ಟು ತಿಂಡಿದ್ರ ಆಫೀಸ್ ಬಿಟ್ಟು ಹೊರಗೆ ಆಡಕತ್ತಿಯಲ್ಲ. ಬಿಸ್ರಿ ಯಾರ ಅಡ್ಯಾ ಚಿಟ್ಟೆ ಬಾ ಇವತ್ತು ಐತಿ ಬಾ ನಿನಗ ಮೆಟ್ಟ ಹರಿತಾವ ಬಾ ಇವತ್ತು ನಿನ್ ಮನೆಗೆ.
ದೆವ್ವನ ಈ ಮನೇಲಿ ಇರೋದೇ ನಾನು ಬಿಟ್ರೆ ನೀವು ಅಂದ್ರೆ ನನ್ನ ದೆವ್ವ ಅಂತಿದ್ದೀರಾ? ನಾನು ಈಗ ತಾನೇ ನೋಡ್ದೆ ಕಣೆ ದೆವ್ವ. ಈಗ ತಾನೇ ನೋಡಿದ್ ನನ್ನೇ ದೆವ್ವ ಅಂತೀರಾ? ಅಯ್ಯೋ ನೀ ಜಾಸ್ತಿ ಬರ್ತಾನೆ. ಎಲ್ಲಿ ಯಾರೋ ಸೊಲ್ಯೂಷನ್ ಕೊಡ್ಬಿಟ್ಟು ಕಣೆ ದೆವ್ವ. ದೆವ್ವ ಅಂತೆ ದೆವ್ವ. ಏನ್ ಹೊಸ ನಾಟಕ ಆಡ್ತಾ ಇದ್ದೀರಾ? ಸ್ಕೂಲಲ್ಲೇ ಇಂಥ ಆಟಗಳನ್ನೆಲ್ಲ ಆಡಿದೀನಿ. ಜೋಕ್ ಏನ್ ಗೊತ್ತಾ, ನಾನು ಆಗ್ಲೇ ಹೆದರ್ಕೊಂಡಿರ್ಲಿಲ್ಲ. ಅದಕ್ಕೆ ಹೊಡಿತೀರಾ? ನಾನೆಲ್ಲ ಹೊಡೆದೆ. ಒಂದ್ ಕೈ ಟಾರ್ಟಿ ಒಂದ್ ಕೈ ಜೀವ ಮಾಡ್ಕೊಂಡಿದ್ದೀನಿ ನಾನು. ಕೊಟ್ಕೊಂಡಿರೋ ಗಂಡನ್ಗೆ ಹೊಡೆಯಷ್ಟು ಬೆಳೆದ್ಬಿಟ್ಟೇನೆ. ಬರ್ತಿದ್ಯಾ ಕಡೆ ಹೇಳ್ತಿದ್ಯಾ ನೀನು? ಇದೇ ದೆವ್ವ ನೋಡಿ, ಸೊಲ್ಯೂಷನ್ ಕೊಡ್ಬಿಟ್ಟವ್ರೆ. ಭಯಕ್ಕೆ ನನಗೆ ಅಳುನ ಬರ್ತಾ ಇದೆ ರೀ. ನನಗೆ ನೀನ್ ಸೆಂಟಿವ್ ಬರ್ತಾ ಇದೆಯಾ? ನನಗೂ ಭಯನೇ ಕಡೆ ಬರ್ತಾ ಇರೋದು. ನಿನಗಾದ್ರೂ ಭಯಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನಗೆ ಏನೇ ದೆವ್ವ ಪಕ್ಕ ಇವತ್ತು ನಮ್ಮನ್ನ ಸಾಯಿಸುತ್ತಾ? ಯಾಕೆ? ಬೆಳಗ್ಗೆ ದೋಸೆಗೆ ಉದ್ದಿನ ಬೇಳೆ ನೆನ್ಸಿಟ್ಟಿದ್ದೆ, ವೇಸ್ಟ್ ಆಗುತ್ತೋ ಏನೋ. ಫ್ರಿಜ್ಜಲ್ಲಿ ಬರ್ತೀರಾ? ಬೇಡ, ಹೆಂಗಿದ್ರು ಸತ್ತ ಮೇಲೆ 11 ದಿನಕ್ಕೆ ತಿಥಿ ಮಾಡ್ತಾರಲ್ಲ, ಅದಕ್ಕೆ ತಿಥಿ ವಡೆ ಮಾಡೋದಕ್ಕೆ ಬೇಕಾಗುತ್ತೆ. ಎಂದೇ ಇಲ್ಲ ಹೊರತು ಹಾರ್ಡ್ವೇರ್ ಶಾಪ್ ಆಗೈತೆ. ನನ್ನ ಸ್ಪ್ಯಾನರ್ ಎಲ್ಲಿಡ್ಲಿ ಅಂತ ಬರ್ತಾವಳು. ದೆವ್ವ ಎಲ್ಲಿ ಕಾಣಿಸ್ತೈತೆ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಪಾಕಿಸ್ತಾನದವ್ರ ತರ ಹಿಂದೆ ನಿಂತ್ಕೊಂಡು ಹೊಡೆಯೋದಲ್ಲ. ತಾಕತ್ತಿದ್ರೆ ಇಂಡಿಯಾದವ್ರ ತರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು. ನೋಡ್ಕೋ ಬರಲ್ಲ.